ಹಾಯ್ ಗೈಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಮೈಲಿ ನಂದಿ ವ್ಲಾಗ್ಸ್. ಅಣ್ಣ ಅವನೇ ಅಣ್ಣ ನಾನು. ನಮ್ಮ ಜೀವನ ಕಾಪಾಡುವಂಥ ಎಕ್ಸಾಮ್ ಕಟ್ಟೈತೆ. ಸೊ ಇವತ್ತು ಎಕ್ಸಾಮ್ ಕಟ್ಟಕ್ಕೆ ಹೋಗ್ತೈತಿ. ಹೋಗಿ ಅದೆಲ್ಲ ಕೇಳ್ಕೊಂಬರೋ ಏನೇನು ಹಿಂಗೆ ಅಂತ ಬೇರೆ ಬೇರೆ ಕಡೆ ಹೋಗಿ ಬರೀತಾ ಇರೋದು. ಸೊ ಅದರಿಂದ ನಮ್ಮದು 2 ಸಬ್ಜೆಕ್ಟ್ ಫೇಲ್ ಆಗ್ಬಿಟ್ಟೈತೆ ಕ್ಲಾಸ್ ಅಂತವ್ರು ನೋಡ್ರಿ. ಅನ್ನಿಸ್ತಾ ಬೇರೆ ಗೈಸ್. ಲೆಟ್ಸ್ ಗೋ. ಗಡಿ ಕೂತ್ಗಳಲ್ಲಿ ಗಾಡಿ ಗಾಡಿ ಸೆಕೆಂಡ್ ಶೇರ್ಗೆ ಇವಾಗ ಹೋಯ್ತಿದ್ವಿ. ಅಲ್ಲಿಂದ ಶಿವಾಜಿನಗರ ನಾನು ಮಾಡಲಿ ಧ್ವಂಸ ಮಾಡಕ್ಕೆ ಹೋಗ್ತಿದ್ವಿ ಗೈಸ್. ಯಾವ ಇವೆಲ್ಲ ಬಿಡೋದಿಲ್ಲ ಅಂತವೆ. ಈಗ ನಾವು ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್, ಯಾವ ಬಸ್ ಸ್ಟಾಪ್ ಮಚ್ಚಿದೆ? ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್ ಅಲ್ಲಿ ಇದ್ದೀವಿ. ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್ ನಲ್ಲಿ ಲವರ್ ಜೊತೆ ಮಾತಾಡ್ತಾನೆ ಗೈಸ್. ಇವ್ರ ಅಪ್ಪ ಅಮ್ಮಂಗೆ ಹೇಳ್ತೀನಿ ಮಚ್ಚಿ, ಹೇಳ್ತೀನಿ ಬಿಡಲ್ಲ. ನೋಡ್ರಿ ಗೈಸ್, ಸೆಕೆಂಡ್ ಸ್ಟೇಜ್ ಬಸ್ ಸ್ಟಾಪ್ ಇದೆ. ಶಿವಾಜಿನಗರಕ್ಕೆ ನೋಡಿ ಗೈಸ್, ಅವಲೇ ಪೊಲೀಸ್ ಅವ್ರು ಬಸ್ ಎಲ್ಲ ಬಂದ್ಬಿಟ್ಟೈತೆ ನಮಗೋಸ್ಕರ. ಹೊರಗಡೆ ಕೈದಿಗಳು ನೋಡ್ರಿ ಹೆಂಗ್ ಕೂತವ್ರೆ. ಬಕೆಟ್ ಬೇಕಾದ್ರೆ ಬಕೆಟು, ಚೇರು ಎಲ್ಲ ಸಿಗ್ತದೆ ತಗೊಳ್ರಿ. ಇಲ್ಲಿ ವಾಚ್ ಐತೆ, ವಾಚ್ ಅಂಗಡಿ, ಸೆಕೆಂಡ್ ಸ್ಟೇಜ್ ಬಂದ್ರೆ ಇದು ಮಸ್ತಾಗಿರುತ್ತೆ. ನೋಡಿ ಗೈಸ್, ಅಂಬೇಡ್ಕರ್ದು ಇದೈತೆ, ಸ್ಟ್ಯಾಚು ಐತೆ ಗೈಸ್. ನೋಡಿ ಬಸ್ ಹೋಗಿದ ತಕ್ಷಣ ತೋರಿಸ್ಲಾಕ್ ಸರ್. ಅಲ್ಲಿ ನೋಡಿ ಗೈಸ್, ಜೈ ಭೀಮ್. ಬನ್ನಿ ಗೈಸ್, ನೆಕ್ಸ್ಟ್ ಮೆಟ್ರೋ ಸ್ಟೇಷನ್. ಏನೇನ್ ಫೇಮಸ್ ನಿಮ್ಮ ಅಂಗಡಿಲಿ? ನಮ್ಮ ಅಂಗಡಿಲಿ ಸರ್ ಎಗ್ ರೈಸ್ ಮಾಡ್ತೀವಿ, ಚಿಕನ್ ಬಿರಿಯಾನಿ ಮಾಡ್ತೀವಿ, ಆಮೇಲೆ ಚಿಕನ್ ಫ್ರೈ ಎಲ್ಲ ಎಲ್ಲ ಐಟಮ್ಸು ಮಾಡ್ತೀವಿ. ಸಗತ್ತಾಗಿರುತ್ತೆ. ಒಂದೇ ಒಂದ್ಸರಿ ತಿಂದ್ಬಿಡಿ, ಎಲ್ಲೂ ಸಿಗಲ್ಲ ಇಂಥ ಊಟ. ಇರಿ ನಮ್ಗೆ ಯಾರೋ ಫೋನ್ ಮಾಡ್ತಾರೆ. ನೋಡ್ರಿ, ಹಲೋ ಹಾಂ ಸರ್, 50 kg ಬಿರಿಯಾನಿ ಪಾರ್ಸಲ್ ಆಗುತ್ತೆ ಇವಾಗ. ಮಚ್ಚಿ ಆಡಾಡೋ ಯಾವ್ದಾದ್ರು. ಯಾಕಣ್ಣಿನ ಮನಸ್ಸಿನ ಒಳಗೆ ಹಿಡಿದು ಹೋಗುವೆ. ನಮ್ಮ ದೇಶ ರೀ, ನಾವು ಕಟ್ಟಿರೋ ದೇಶ ಇದು. ಮೆಟ್ರೋ ಸ್ಟೇಷನ್ ಗೈಸ್, ಈಗ ಹೋಗ್ತಾ ಇರೋದು ನಾವು. ತೋರಿಸಿ ಮುಂಚೆ ಮೆಟ್ರೋ ಸ್ಟೇಷನ್ ನೋಡಿ ಗೈಸ್, ಮಾಡ ಹೇಳ್ತೀನಿ, ಕೊಡ ಇಲ್ಲಿ. ನೋಡ್ರಿ ಗೈಸ್, ಮೆಟ್ರೋ ಸ್ಟೇಷನ್ ಗೈಸ್, ಅಲ್ಲಿ ನೋಡ್ರಿ. ಯೂಸ್ ನೋಡ್ರಿ ಬಾಯ್ಸ್. ಏನೇನೋ 20,000 ಆದರೆ ನಮ್ಗೇನು ಓದಕ್ಕೆ ಬರೋಲ್ಲ ಇಂಗ್ಲೀಷು. ಅದೊಂದು ಮಾತ್ರ ಗೊತ್ತು ಗೈಸ್, ಜಾಲಹಳ್ಳಿ ಅನ್ನೋದು. ಅನ್ಎಜುಕೇಟೆಡ್ ಪೀಪಲ್ಸ್ ನಾವೆಲ್ಲ. 500 ರೂಪಾಯಿ ಫೈನ್ ಅಂತೆ. ಹಾಯ್ ಗೈಸ್, ಹಾಯ್. ಇವಾಗ ನಾವು ಹೋಗ್ತಾ ಇರೋದು ಎಲ್ಲಿಗೆ ಮಚ್ಚಿ? ಶಿವಾಜಿನಗರ. ಈಗ ನಾವು ಮೆಟ್ರೋ ಹತ್ತಕ್ಕೆ ಹೋಗ್ತಾ ಇದೀವಿ. ಈಗ ಮೆಟ್ರೋ ಹತ್ತಿ ಇಲ್ಲಿಂದ ಜಾಲಹಳ್ಳಿ ಕ್ರಾಸಿಂದ ಕಬ್ಬನ್ ಪಾರ್ಕ್ ಹೋಗಿ, ಕಬ್ಬನ್ ಪಾರ್ಕಿಂದ ಆ ಕಡೆ ಹೋಗ್ಬೇಕು. ಸೊ ಬನ್ನಿ ತೋರಿಸ್ತೀನಿ. ಇವನ ಹೆಸರು ಪ್ರಸನ್ನ ಅಂತ. ನಮ್ಮ ಹೆಸರು ಪ್ರಸನ್ನ ಅಂತ. ವಿಡಿಯೋಗ್ರಾಫರು ಬಂದು ನನ್ನ ಕ್ಲೋಸ್ ಫ್ರೆಂಡ್ ತರುಣ. ಅಲ್ಲೊಬ್ಬ ಅವನೇ ಗಣೇಶ ಅಂತ. ಬಸ್ ಐತೆ, ಟ್ರೈನ್ ಇದು ಮೆಟ್ರೋ ಹೋಯ್ತೈತೆ ಗೈಸ್, ಬಸ್ ಅಲ್ಲ ಮೆಟ್ರೋ ಹೋಯ್ತೈತೆ. ಈಗ ನೆಕ್ಸ್ಟ್ ಬರೋ ಮೆಟ್ರೋನ ನಾವು ಹತ್ಬೇಕು. ಇದು ಬೇರೆ ಕಡೆ ಹೋಗೋದು. ಸೊ ಅದರಿಂದ ವೇಟ್ ಮಾಡ್ಬೇಕು 5 ಮಿನಿಟ್ಸ್. ಮೆಟ್ರೋದಲ್ಲಿ ಹೋಯ್ತಿದ್ವಿ, ಲಾಲ್ಬಾಗ್ ಇಳ್ಕೊಬೇಕು. ಇವಾಗ ನೋಡಿದ್ರೆ ಇಷ್ಟೊಂದು ರಶ್, ಸೆಕೆ ತಡೆಯಕ್ ಆಯ್ತಲ್ಲ ಗೈಸ್. ಇಲ್ಲಿ AC ಹಾಕಿದ್ರು ಲಾಲ್ಬಾಗಲ್ ಸಿಗ್ತೀನಿ. ಲಾಲ್ಬಾಗಲ್ 1 hour later. ನೋಡಿ ಗೈಸ್, ಇದೇ ನಾಯಿ 10 ವರ್ಷ ಆಗೈತೆ ಅಷ್ಟೇ. ನಾಯಿಗೋಸ್ಕರ 10,000 ಕೊಡ್ತಾರೆ ನೋಡಿ. ಯಾರಾದ್ರೂ ನಂಬರ್ಗೆ ಕಂಟೆಂಟ್ ಮಾಡ್ರಿ. ಯಾರಿಗಾದ್ರೂ ಸಿಕ್ಕಿದ್ರೆ ಕಾಂಟ್ಯಾಕ್ಟ್ ಮಾಡ್ರಿ. ದುಡ್ಡು ಮಜಾ ಮಾಡ್ರಿ. ದುಡ್ಡು ಮಜಾ ಮಾಡ್ರಿ. ಯಾರ್ದೋ ದುಡ್ಡು ಎಲ್ಲ ಮುಂಜಾನೆ ಜಾತ್ರೆ ಅಷ್ಟೇ. ಯಾರ್ದೋ ನಾಯಿ ಅವ್ರಿಗೆ ಕೊಡ್ರಿ ಅಷ್ಟೇ. ಈಗ ಲಾಲ್ಬಾಗಲ್ಲಿ ಮೆಟ್ರೋ ಸ್ಟೇಷನಿಂದ ಆಚೆ ಬಂದು ಶಿವಾಜಿನಗರ ಹೋಗಿ ಬಸ್ಸು ಹೋಗ್ತಾ ಇದ್ದೀವಿ. ಈಗ ಅಲ್ಲೋಗಿ ಮೇಡಮ್ನ ನೋಡ್ಕೊಂಡು ಮೇಡಮ್ ಜೊತೆ ಮಾತಾಡ್ಕೊಂಡು ಬರಬೇಕು. ಬನ್ನಿ ಗೈಸ್, ಹೋಗೋಣ. ತೋರಿಸೋ ರೋಡು.
ಸಾಂಗಾಡು ಸಾಂಗಡ ಪ್ರಸನ್ನ ಒಂದು ಒಳ್ಳೆ ಸಾಂಗಡ. ಲವ್ ಫೇಲಿಯರ್ ಬೇರೆ ಆಗೈತೆ, ಒಂದು ಒಳ್ಳೆ ಸಾಂಗಡ. ಹೋಗಲಿ ಆ ಕಡೆ ಮೊದಲು ಸರಿಯಾಗಿ ಮಾತಾಡೋದ್ ಕಲಿ. ಆಡ ಮಚ್ಚಿ ನಮ್ಮ ಯೂಟ್ಯೂಬ್ ಚಾನಲ್ಗೋಸ್ಕರ. ಯೂಟ್ಯೂಬ್ ಚಾನಲ್ಲು ಫಸ್ಟ್ ಫಾಲೋ ಮಾಡಿ ಆಯ್ತು, ಆಮೇಲೆ ಎಲ್ಲ ಇದು ಫಾಲೋ ಅಲ್ಲ ಅದು ಸಬ್ಸ್ಕ್ರೈಬ್. Subscribe. ನನಗೂ ಇಂಗ್ಲೀಷ್ ಬರಲ್ಲ, ಅದಕ್ಕೆ ಬೋಳಿ ಮಕ್ಕಳ ನಡ್ರ ಕಡೆಯಲ್ಲಿ. ಆಯ್ತು, ಆಮೇಲೆ ಇನ್ನ ಬಸ್ ಸ್ಟಾಪ್ಗೆ ಹೋಗಿಲ್ಲ ನೋಡ್ರಿ. ಅದು ಲಾಲ್ಬಾಗ್ ಮೇನ್ ಗೇಟ್, ಅದು ನೋಡ್ತಾ ಇದ್ದೀರಲ್ಲ, ಅದೇ ಲಾಲ್ಬಾಗ್ ಮೇನ್ ಗೇಟು. ಆಪೋಸಿಟ್ ಇದ್ದೀವಿ, ಬಸ್ ಸ್ಟಾಪೇ ಗೊತ್ತಾಯ್ತಲ್ಲ ಗೈಸ್. ನಾವೆಲ್ಲ ಕರ್ಕೊಂಬಂದ ಇನ್ನ ಎಲ್ಲಿ ಅಂತ ಅವನಿಗೂ ಗೊತ್ತಿಲ್ಲ, ನಮಗೂ ಗೊತ್ತಾಯ್ತಲ್ಲ. ಸರಿನಾ, ಹೋಗೋದೆ ಬರೋದೆ ಅಷ್ಟೇ ಗೈಸ್. ನೋಡ್ರಿ ಗೈಸ್, ಈಗ ಹಿಂಗೋ ಈ ಕಡೆಯಿಂದ ಆ ಕಡೆ ಹೋಗಬೇಕು. ಸೊ ಅಲ್ಲೈತಲ್ಲ, ಆ ಕಡೆ ಹೋಗಬೇಕು. ಸೊ ಬನ್ನಿ ಬೇಗ ರೋಡ್ ಕ್ರಾಸ್ ಮಾಡೋಣ. ನೋಡ್ರಿ ಫುಲ್ಲು ಅದೇ ಲಾಲ್ಬಾಗ್ ಮೇನ್ ಗೇಟು. ಹಾಂ, ನನಗೆ ಅಲ್ಲಿಂದ ಶಾಂತಿನಗರ ಹೋಗಿ, ಶಾಂತಿನಗರದಿಂದ ಶಿವಾಜಿನಗರ್ಗೆ ಹೋಗಬೇಕು. ಈಗ ಆನ್ ದಿ ಸ್ಪಾಟು ಊರ್ವಶಿ ಸಿನಿಮಾಸ್ ಹತ್ರ ಇದ್ದೀವಿ. ಸೊ ನೋಡ್ರಿ ಹೆವಿ ಸುತ್ತಾಟ ಗೈಸ್, ಗೊತ್ತಿಲ್ಲದೆ ಇರೋ ಏರಿಯಾ ಎಲ್ಲ ಹೋಗ್ಬೇಕು. ಸುತ್ತಾಟ ಹೆವಿ. ಸೊ ಆದರೂ ಬಿಡಲ್ಲ, ಹೋಗ್ತೀವಿ. ಹೋಗಿ ಅಲ್ಲೆಲ್ಲ ಮಾತಾಡ್ಕೊಂಡು ಬರ್ತೀವಿ. ಸ್ವಲ್ಪ ಕಿರಿಕಾಗೈತೆ. ಅಷ್ಟೇ, ಏನು ಜಾಸ್ತಿ ಏನಿಲ್ಲ. ನಮ್ಮದು ಅವ್ರದ್ದು ಅಷ್ಟೇ ಮ್ಯಾಟ್ರು. ಈಗ ಹೋಗಿ ನೋಡ್ಕೊಂಡು ಬರೋದಷ್ಟೇ, ಜಾಸ್ತಿ ಏನಿಲ್ಲ. ಸೆಟ್ಲ್ಮೆಂಟ್ ಮಾಡೋದು, ಹೆಸರು, ಆಧಾರ್ ಕಾರ್ಡ್ ನಂಬರ್ ಎಲ್ಲ ಬರ್ಸ್ಬಿಡೋದು, ಗೊತ್ತೇ ಇರೋದಷ್ಟೇ. ಯಾರೋ ಚೊಲೆ ನನ್ನ ಅಲ್ಲಿ ನೋಡ್ರಿ ಬಸ್ ಫುಲ್ಲು ಖಾಲಿ ಖಾಲಿ. ಯಾವ ಹುಡುಗಿನೂ ಇಲ್ಲ. ನೀನು ಗಣೇಶ, ನೀನು ತರುಣ, ನೀನು ಪ್ರಸನ್ನ ಗೈಸ್. ಪಾಪ ಲವ್ ಫೇಲಿಯರ್ ಆಗಿದ್ದು ಬಸ್ಸನ್ಗೆ ತುಂಬ ಫೀಲಲ್ಲಿ. ನಿನ್ನೆ ಸತ್ತೋಗೋಣ ಅಂತ ಇದ್ದ. ಅದು ನಾವು ಬಿಡಲಿಲ್ಲ. ಇನ್ನೊಂದೆರಡು ದಿನ ಇದು ಸ್ವಲ್ಪ ಕಾಸು ಇರಲಿಲ್ಲ ನಮ್ಮ ಹತ್ರ. ಎಲ್ಲ ಸುತ್ತಾಡೋಕ್ಕೆ ಇಲ್ಲ, ಒಂದು ಸ್ವಲ್ಪ ಇದನ್ನ ಮಾಡ್ಕೊಂಡು ಮಚ್ಚಿ ಇನ್ಶೂರೆನ್ಸ್, ಲೈಫ್ ಇನ್ಶೂರೆನ್ಸ್ ಮಾಡಿಸ್ಬೇಕು. ಅದನ್ನು ಮಾಡಿಸಾದ್ಮೇಲೆ ಅವ್ನು ಇದ್ರು ಒಂದೇ, ಹೋದ್ರು ಒಂದೇ. ಆಮೇಲೆ ಅವ್ನು ಬರೋ ಕಾಸೆಲ್ಲ ನಮ್ಮದೇ. ಇಲ್ಲ ಅವ್ರ ಅಮ್ಮನ ಇಟ್ಕೊಳ್ಳೋಣ. 10 ಲಕ್ಷ ಡಿಪೆಂಡ್ ಸಾಕು ನಾವು. ಅಷ್ಟೇ ಈಗ ನೋಡ್ರಿ, ನಾವು ಹೋಗ್ತಾ ಇದ್ದೀವಿ. RCB ಅಲ್ಲಿ RCB ಮಗು. A few moments later. ಬಸ್ ಸ್ಟಾಪು ನೋಡ್ತಾ ಇದ್ದೀರಲ್ಲ ಇದೆ. ಸೊ ಈಗ ಮೇಡಮ್ನ ಮೀಟಾಗಿ ಹೋಗ್ತಾ ಇದ್ದೀವಿ. ಮೇಡಮ್ ಎಲ್ಲರೂ ಅಂತ ಗೊತ್ತಿಲ್ಲ. ಸೊ ಬರಬೇಕು. ಸರಿ, ಫುಲ್ಲು ಮೂಡ್ ಆಫ್ ಆಗೋಗೈತೆ. ಜರ್ನಿ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಬೆಳಿಗ್ಗೆ ಮಾಡೋಕ್ಕಾಗಲ್ಲ ಗೈಸ್. ಆದ್ರೂ ಮಾಡ್ತಾ ಇದ್ವಿ ಗೈಸ್ ನಾವು. ಅದಕ್ಕೆ ಎಲ್ಲ ರೋಡಲ್ಲಿ ದೊಡ್ಡ ದೊಡ್ಡ ಆಮ್ಲೆಟ್ ಹಾಕಿರೋನು. ಅದೇ ಬೇಡ ಅಂತ, ಅದಂತೂ ಪಕ್ಕಾಗೈತೆ. ಅದೇ ಬೇಡ ಅಂತ ಕರ್ಕೊಂಬಂದಿದ್ದೀನಿ. ಈಗ ಹೋಗೋಣ ಬನ್ನಿ. ಬಸ್ಸಲ್ಲ ಕಾರಲ್ಲಿ ಬರ್ಬೇಕು. ನೋಡ್ರಿ RX ಹಾಕೊಂಡು ಹೋಗ್ತಾ. ಅವ್ರಿಗೆಲ್ಲ ಹುಡುಗಿಯವ್ರೆ, ನಮಗೆ ಎಲ್ಲ ಗೈಸ್. ಅದು ಯಾಕೆ ಅಂತ ಗೊತ್ತಿಲ್ಲ. ನೋಡ್ರಿ ಈ ಥರ ಎಲ್ಲ ಆದರೆ ಹೆಂಗೆ ಹೇಳ್ರಿ. ನೋಡಿರಿ ಕುಳ್ಳಾಗಿದ್ದು ಜಾಸ್ತಿ ಅಂತ ಗೈಸ್. ನೋಡ್ರಿ ಕುಳ್ಳ ಹೆಂಗೆ ಹೋಯ್ತವ್ರೆ, ಕುಳ್ಸ್ವಾಮಿ. ಬನ್ನಿ ಗೈಸ್, ಈಗ ಹೋಗೋಣ. ಹೋಗಿ ಮೇಡಮ್ನ ಮೀಟ್ ಮಾಡಿ ಬರಬೇಕು. ಮಾತಾಡ್ಕೊಂಡು ಮದುವೆ ಮ್ಯಾಟ್ರು, ನೋಡ್ರಿ ಮದುವೆ ಮಾಡಿಸ್ತೀವಿ ನಾಳೆ ಇದ್ದು. ಈ ಕಣ್ಣಲ್ಲಿ ಇನ್ನೀ ಏನೇನು ನೋಡಬೇಕು ಕಾಣೆ. ಇಂಟರ್ವ್ಯೂಗೆ ಬಂದಿದ್ದೀನಿ. ಇಂಟರ್ವ್ಯೂ ಮುಗಿಸ್ಕೊಂಡು ಹೋಗ್ಬೇಕು. ನೋಡಿ ಒಳ್ಳೆ ಕ್ಯಾಬಿನಲ್ಲಿ ಕೊಂಡ್ರು ಸರ್ ನಮ್ಮನ್ನು. ನೋಡಿ ಕ್ಯಾಬಿನ್ ಇದೆ. ಸೊ ಏನು ಮಾಡ್ತಾರೋ ಗೊತ್ತಿಲ್ಲ. ಅದೇನಾಯ್ತು ಗೈಸ್, ಅಲ್ಲಿ ಗಂಟ ವೇಟ್ ಮಾಡಿ ತೋರಿಸ್ತೀನಿ. ಇಂಟರ್ವ್ಯೂ ಮುಗಿಸ್ಕೊಂಡು ಬರ್ತೀನಿ. ಅಲ್ಲಿ ಗಂಟ ವೇಟ್ ಮಾಡಿ. 2 hours later. ಗೈಸ್, ನಾವೀಗ ಅದೆಲ್ಲ ಮುಗಿಸ್ಕೊಂಡು ಬಂದು, ಸೊ ಇಲ್ಲಿ ಸಮೋಸೆ ತಿನ್ನೋಣ ಅಂತ ನಿಂತಿದ್ದೀವಿ. ಸೊ ಈಗ ಸಮೋಸೆ ತಿನ್ಕೊಂಡು ಸ್ಟ್ರೈಟ್ ಮನೆಗೆ ಹೋಗ್ಬೇಕು. ಅದೆಲ್ಲ ಮುಗಿಸ್ಕೊಂಡ್ರೆ ಅದಕ್ಕೆ ಒಂದು ಸ್ವಲ್ಪ ಸೆಟ್ ಆಗಿಲ್ಲ ಅದು ಅಮೌಂಟ್. ಸೊ ತಿನ್ಕೊಂಡು ಮನೆಗೆ ಹೋಗ್ಬೇಕು ಗೈಸ್. ಬನ್ನಿ ಹೋಗೋಣ. ಸೊ ಗೈಸ್, ಇದಾಗಿತ್ತು ಈ ನಮ್ಮ ವಿಡಿಯೋ. ಇಷ್ಟ ಆಗಿರೋ ಸಬ್ಸ್ಕ್ರೈಬ್ ಮಾಡಿರಿ.